ಈಗ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ತಿಂಗಳು 2,200 ರೂಪಾಯಿ ಹಣವನ್ನು ಮಹಿಳೆಯರಾದರೆ ರಿಸೀವ್ ಮಾಡ್ಕೊಳ್ತಾ ಇದ್ರಾ. ಸೊ ಆದರೆ ಇದೇ ನಿಟ್ಟಿನಲ್ಲಿ ಒಂದು ಮುಖ್ಯವಾದ ಮಾಹಿತಿ ಮಹಿಳೆಯರಿಗಿದೆ. ಸೊ ಬನ್ನಿ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಲೇ ಇನ್ಫಾರ್ಮೇಷನ್ ಆದರೆ ಇರ್ತಕ್ಕಂಥದ್ದು. ಅದು ಏನಂತಂದರೆ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ. ಸೊ ನಾವೀಗ ಜೂನ್ ತಿಂಗಳಲ್ಲಿ ಇದ್ದೀವಿ ಅಲ್ವಾ, ಇನ್ನೂ ಕಳೆದ 3 ತಿಂಗಳಿನ ಹಣ ಬರಬೇಕಾಗಿದೆ ಮಹಿಳೆಯರ ಖಾತೆಗೆ. ಸೊ ಹಾಗಾಗಿ ಈಗ ಯಾವಾಗ ಬರುತ್ತೆ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಹೇಳಿ ಮಹಿಳೆಯರೆಲ್ಲ ಕಾಯ್ತಿದ್ರೆ. ಸರ್ಕಾರಕ್ಕೆ ಹಲವಾರು ಜನನೂ ಸಹ ಇದೀಗ ಪ್ರಶ್ನೆಗಳನ್ನು ಸಹ ಕೇಳ್ತಿದ್ರ, ಮನವಿಯನ್ನು ಸಹ ಮಾಡ್ತಿದ್ರ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡೋದಕ್ಕೆ. ಸೊ ಈಗಾಗಲೇ 30ನೇ ಕಂತಿನವರೆಗೂ ಸಹ ಬಿಡುಗಡೆ ಮಾಡಲಾಗಿದೆ. ಸೊ ಮಹಿಳೆಯರೆಲ್ಲ ರಿಸೀವ್ ಮಾಡ್ಕೊಂಡಿದ್ರ. ಇದೇ ನಿಟ್ಟಿನಲ್ಲಿ ಇನ್ನೂ ಸಹ ಈ ತಿಂಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ತಿಂಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು ಕಳೆದ 3 ತಿಂಗಳ ಹಣ ಆಗಿರುತ್ತೆ. ಸೊ ನೋಡೋಣ ಯಾವಾಗ ಬಿಡುಗಡೆ ಮಾಡಲಾಗುತ್ತೆ 3 ತಿಂಗಳಿನ ಹಣ ಅಂತ ಹೇಳಿ. ಸೊ ಸದ್ಯಕ್ಕೆ 3 ತಿಂಗಳಿನ ಹಣ ಬಿಡುಗಡೆ ಯಾವಾಗ ಮಾಡಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿ ಇನ್ನೂ ಹೊರಬಂದಿಲ್ಲ. ಸೊ ಬಂದ ನಂತರ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋವನ್ನು ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.